ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ರಿಯೇಟಿವ್ ಥಿಂಗ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು KCET 2026 ಮ್ಯಾಥಮ್ಯಾಟಿಕ್ಸ್ ಎಕ್ಸಾಮಿನೇಷನ್ ಬ್ಲೂ ಪ್ರಿಂಟ್ ಅಂಡ್ ಸ್ಟ್ರಾಟಜಿ ಗೈಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. I hope this video will be helpful for all the students who are preparing for KCET exams, and I wish you very all the best. So in order to start with this, I'll be discussing about exam overview, exam pattern, ಮ್ಯಾಥಮೆಟಿಕ್ಸ್ ಸಿಲೆಬಸ್ ವೇಟೇಜ್ ಅಂದ್ರೆ ಯಾವ ಚಾಪ್ಟರ್ಸ್ ಇಂಪಾರ್ಟೆಂಟ್, ಯಾವ್ದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ, ಹಾಗೆ ಇದನ್ನೆಲ್ಲ ಅಚೀವ್ ಮಾಡಬೇಕು ಅಂತ ಅಂದ್ರೆ ಯಾವ ರೀತಿ ನೀವು ಸಕ್ಸಸ್ ಸ್ಟ್ರಾಟಜಿನ ಪ್ಲಾನ್ ಮಾಡ್ಕೋಬೇಕು, ಅಂಡ್ ದೆನ್ ನೀವು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ನಿಮಗೆ ರ್ಯಾಂಕಿಂಗ್ ಎಷ್ಟು ಅಂಡರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬೇಸಿಸ್ ಮೇಲೆ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಫಸ್ಟ್ ಸ್ಟಾರ್ಟ್ ವಿತ್ ಎಕ್ಸಾಮ್ ಓವರ್ ವ್ಯೂ. ಸೊ ಎಕ್ಸಾಮ್ ಓವರ್ ವ್ಯೂ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಫ್ಲೈನ್ ಮೋಡ್ ಇರುತ್ತೆ, ಹಾಗೆ OMR ಶೀಟ್ ಪ್ರೊವೈಡ್ ಮಾಡ್ತಾರೆ ವೇರ್ ಯು ವಿಲ್ ಬಿ ಬಬ್ಲಿಂಗ್ ದಿ ಕರೆಕ್ಟ್ ಆನ್ಸರ್ ಅಮಂಗ್ 4 ಆಪ್ಷನ್ಸ್ ಪ್ರೊವೈಡೆಡ್. ಹಾಗೆ ನಿಮ್ಗೆ ದ ಮೀಡಿಯಂ ವಿಲ್ ಬಿ ಐದರ್ ಇಂಗ್ಲಿಷ್ ಆರ್ ಕನ್ನಡ. ಇದನ್ನ ನೀವು ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಸೆಲೆಕ್ಟ್ ಮಾಡಿರ್ತೀರಾ ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ನೀವು ಎಕ್ಸಾಮ್ ತಗೋಬೇಕು ಅಂತ ಹೇಳಿ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ರ್ಯಾಂಕ್ ವೇಟೇಜ್. ನಿಮ್ಮ PUC ಎಕ್ಸಾಮ್ ಅಲ್ಲಿ ನೀವೇನ್ ಸ್ಕೋರ್ ಮಾಡ್ತೀರಾ, PCM ಅಂದ್ರೆ ಫಾರ್ ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಅಂದ್ರೆ ಅದರಲ್ಲಿ ನಿಮ್ಗೆ 50% ಆಫ್ ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ಕೋತಾರೆ. ಹಾಗೆ ನೀವು CET ನಲ್ಲಿ ಏನ್ ಸ್ಕೋರ್ ಮಾಡ್ತೀರಾ ಅದರಲ್ಲಿ ನಿಮ್ಗೆ 50% ಆಫ್ ಸ್ಕೋರ್ ನ ಕನ್ಸಿಡರ್ ಮಾಡ್ಕೊಂಡು ಎರಡನ್ನೂ ತಗೊಂಡು ಕನ್ಸಿಡರೇಷನ್ಗೆ ಫೈನಲ್ ರ್ಯಾಂಕ್ ನ ಡಿಸೈಡ್ ಮಾಡ್ಕೋತಾರೆ. ಅಂಡ್ ದೆನ್ ಕಮ್ ಶೆಡ್ಯೂಲ್ ಅಕಾರ್ಡಿಂಗ್ ಟು ದ ಪ್ರೆಸೆಂಟ್ ಅಪ್ಡೇಟ್ಸ್. ಶೆಡ್ಯೂಲ್ ಹೇಳಿರೋದು ಅಂತದ್ದು ಅಡ್ಮಿಟ್ ಕಾರ್ಡ್ ನಿಮ್ಗೆ April 10th 2026 ರಿಲೀಸ್ ಆಗುತ್ತೆ. ಅಂಡ್ ದೆನ್ ಕನ್ನಡ ಟೆಸ್ಟ್ ವಿಲ್ ಬಿ ಆನ್ April 22nd 2026. KCET dates will be on April 23rd 24 2026. This is the current updates given by KA board. Next comes exam pattern, which is very important. Exam pattern ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. It will be MCQ based questions where one question contains 4 options. You have to select the correct option among that. And for each session, that is for each subject which is physics, chemistry or maths, you will have around 80 minutes per session. That is 1 hour 20 minutes. And then ಒಂದೊಂದು subject ಗೂ ನಿಮ್ಗೆ 60 questions ಇರುತ್ತೆ. ಅಂಡ್ ಮಾರ್ಕಿಂಗ್ ಸ್ಕೀಮ್ ವಿಲ್ ಬಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಮಾರ್ಕಿಂಗ್ ಸ್ಕೀಮ್ ನಿಮ್ಮ ಪ್ರತಿಯೊಂದು ಕರೆಕ್ಟ್ ಆನ್ಸರ್ಗೂ +1 ಮಾರ್ಕಿಂಗ್ ಇರುತ್ತೆ. ಹಾಗೆ ನೀವೇನಾದ್ರೂ ರಾಂಗ್ ಆನ್ಸರ್ ಮಾರ್ಕ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಯು ವಿಲ್ ಬಿ ಗಿವನ್ ಓನ್ಲಿ 1 ಮಾರ್ಕ್ಸ್ ಫಾರ್ ದಿ ಕರೆಕ್ಟ್ ಆಪ್ಷನ್. ನೀವು ಟಿಕ್ ಮಾಡಿದ್ರೆ ಮಾತ್ರ 1 ಮಾರ್ಕ್ ಬರುತ್ತೆ. ರಾಂಗ್ ಆಪ್ಷನ್ ಇದ್ರೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ನಿಮ್ಮ ಎಕ್ಸಾಮ್ CET ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಇಸ್ ಅಬೌಟ್ ಮ್ಯಾಥಮೆಟಿಕ್ಸ್ ಸಿಲೆಬಸ್ ವೇಟೇಜ್. ನಾನು ಇಲ್ಲಿ ಸ್ಪೆಸಿಫಿಕ್ ಆಗಿ ಮ್ಯಾಥಮೆಟಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಚಾಪ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತ ಅಂದ್ರೆ PU2 ಗೆ ಹೈಯೆಸ್ಟ್ ವೇಟೇಜ್ ಇರುತ್ತೆ. ದಟ್ ಈಸ್ ಅರೌಂಡ್ 70%, ಅಂದ್ರೆ 40 ಇಂದ 43 ಕ್ವೆಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ದೆನ್ PU1 ನಲ್ಲಿ ನಿಮ್ಗೆ 30% ವೇಟೇಜ್, ಅಂದ್ರೆ 15 to 17 ಕ್ವೆಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ PU2 ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದಂತ ಮೋರ್ ನಂಬರ್ ಆಫ್ ಕ್ವೆಶನ್ಸ್ ಯಾವ ಚಾಪ್ಟರ್ಸ್ ಇಂದ ಬರುತ್ತೆ ಅಂತ ಅಂದ್ರೆ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ ಅರೌಂಡ್ 4 to 9 ಕ್ವೆಶನ್ಸ್, ಪ್ರೊಬಾಬಿಲಿಟಿ ಅರೌಂಡ್ 4 to 6 ಕ್ವೆಶನ್ಸ್, ಇಂಟಿಗ್ರೇಷನ್ ಅಲ್ಲಿ ಅರೌಂಡ್ 4 to 5 ಕ್ವೆಶನ್ಸ್, ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಅಲ್ಲಿ ಅರೌಂಡ್ 4 to 5 ಕ್ವೆಶನ್ಸ್, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಅಲ್ಲಿ ಅರೌಂಡ್ 4 to 5 ಕ್ವೆಶನ್ಸ್, ವೆಕ್ಟರ್ ಆಲ್ಜಿಬ್ರಾ ಅಂಡ್ 3D ಜಾಮಿಟ್ರಿ ಅಲ್ಲಿ ಅರೌಂಡ್ 4 ಕ್ವೆಶನ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದನ್ನ ಬಿಟ್ಟು ಬೇರೆ ಚಾಪ್ಟರ್ಸ್ ನಾವು ಮಾಡಬಹುದಾ? ಇಲ್ಲ, ಮಾಡಬೇಕು. ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದಕ್ಕೆ ವೇಟೇಜ್ ಕಮ್ಮಿ ಇದೆ. ಬಟ್ ಇಟ್ಸ್ ಗುಡ್ to cover all the topics of your PU2 in order to score good marks and get a good ranking. And then PU1 ಅಲ್ಲಿ ನೀವು ಯಾವ್ದನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ರೆ ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್, ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್, ಸೀಕ್ವೆನ್ಸ್ ಅಂಡ್ ಸೀರೀಸ್, ಹಾಗೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಇಲ್ಲಿ ನೋಡಿ, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ನಿಮ್ಗೆ PU1 ಅಲ್ಲೂ ಬರುತ್ತೆ, PU2 ಅಲ್ಲೂ ಬರುತ್ತೆ. ಸೊ ಒಂದ್ ಸ್ಟೆಚ್ ಅಲ್ಲಿ ನೀವು ಕಂಪ್ಲೀಟ್ ಟಾಪಿಕ್ ನ ಕವರ್ ಮಾಡ್ಕೋಬಹುದು. ಸೊ ಈ ಟಾಪಿಕ್ಸ್ ನ ನೀವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಯು ವಿಲ್ ಬಿ ಏಬಲ್ ಟು ಅಟೆಂಡ್ ಮೋರ್ ನಂಬರ್ ಆಫ್ ಕ್ವೆಶನ್ಸ್ ಅಂತ. ಅಂಡ್ ದೆನ್ ಕಮ್ಸ್ ಸಕ್ಸಸ್ ಸ್ಟ್ರಾಟಜಿ. ನೀವು ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಓದ್ಬೇಕು. ಸೊ ನಿಮ್ಮ ಪ್ರಿಪರೇಷನ್ ಯಾವ ರೀತಿ ಇರಬೇಕು ಅಂತ ಅಂದ್ರೆ ನೀವು ಫಸ್ಟ್ PU2 ನ ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ನೀವು ಆಲ್ರೆಡಿ ಈಗ ಎಕ್ಸಾಮ್ ಬರ್ದಿರ್ತೀರಾ. ನೀವು ಬರ್ದಿರೋ ಎಕ್ಸಾಮ್ ಅಲ್ಲಿ ನಿಮ್ಗೆ ಕಾನ್ಸೆಪ್ಟ್ಸ್ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಇರುತ್ತೆ ಅಂಡ್ ಫಾರ್ಮುಲಾಸ್ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಇಟ್ಸ್ ಬೆಟರ್ ಯು ಪ್ರಿಯಾರಿಟೈಸ್ ವಿತ್ PU2 ಫಸ್ಟ್ ಅಂಡ್ ದೆನ್ ಯು ಹ್ಯಾವ್ ಟು ಕವರ್ ಎಂಟರ್ ಸಿಲೆಬಸ್. ದಿಸ್ ಇಸ್ ನಾಟ್ ಲೈಕ್ ಯುವರ್ ಥಿಯರಿ ಎಕ್ಸಾಮ್. ನೀವು ಸ್ಪೆಸಿಫಿಕ್ ಆಗಿ ಈ ಕ್ವೆಶನ್ ಮಾಡಿದ್ರೆ 5 ಮಾರ್ಕ್ಸಿಗೆ ಬರುತ್ತೆ, ಇದು ಮಾಡಿದ್ರೆ 3 ಮಾರ್ಕ್ಸಿಗೆ ಬರುತ್ತೆ ಅಂತ ನೀವು ಹೆಂಗ್ ಪ್ರಿಪೇರ್ ಆಗಿರ್ತೀರೋ ಆ ರೀತಿ ಮಾಡಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ವಿತ್ ಯುವರ್ ಕಾನ್ಸೆಪ್ಟ್ಸ್
ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ಯುವರ್ ಫೋಕಸ್ ಆನ್ ಸ್ಪೀಡ್ ಆ್ಯಂಡ್ ಅಕ್ಯುರಸಿ. ನೀವು ಎಷ್ಟು ಸ್ಪೀಡಾಗಿ ಎಷ್ಟು ಅಕ್ಯುರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಹಾಗೆ ನೀವು ಇದನ್ನೆಲ್ಲ ಮಾಡಬೇಕು ಅಂದರೆ ಯಾವ ರೀತಿ ರಿಸೋರ್ಸಸ್ನ ನೀವು ರೆಫರ್ ಮಾಡಬೇಕು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ವಿಲ್ ಪ್ರಿಫರ್ ವಿತ್ NCERT ಟೆಕ್ಸ್ಟ್ ಬುಕ್. NCERT ಟೆಕ್ಸ್ಟ್ ಬುಕ್ನ ಕರೆಕ್ಟಾಗಿ ತರುವಾಗಿ ಕೂತ್ಕೊಂಡು ಓದಿ, ಕರೆಕ್ಟಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ಸ್ನ, ಆ್ಯಂಡ್ ದೆನ್ ಗೋ ವಿತ್ NCERT ಎಕ್ಸಾಂಪ್ಲರ್ MCQ ಟೈಪ್ ಆಫ್ ಕ್ವೆಶನ್ಸ್. ಆ್ಯಂಡ್ ದೆನ್ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಯು ವಿಲ್ ಕಮ್ ಟು ನೋ ಅಬೌಟ್ ದಿ ಎಕ್ಸಾಮ್ ಪ್ಯಾಟ್ರನ್ ಆಗಿರ್ಬೋದು, ಕ್ವೆಶನ್ ಯಾವ ರೀತಿ ಫ್ರೇಮ್ ಮಾಡ್ತಾರೆ, ಆಪ್ಷನ್ಸ್ ಯಾವ ರೀತಿ ಕೊಡ್ತಾರೆ, ನೀವು ಯಾವ ರೀತಿ ರಾಂಗ್ ಇರೋ ಆಪ್ಷನ್ಸ್ನ ಎಲಿಮಿನೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಇಟ್ಸ್ ಬೆಟರ್ ಯು ಪ್ರಾಕ್ಟೀಸ್ ವಿತ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಆ್ಯಂಡ್ ಡೋಂಟ್ ವರಿ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅರೌಂಡ್ 10 ಇಯರ್ಸ್ ಕ್ವೆಶನ್ಸ್ ನಾನು ಸಾಲ್ವ್ ಮಾಡಿ ಚಾಪ್ಟರ್ ವೈಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೀವು ಆ ವಿಡಿಯೋಸ್ನ ನೋಡೋದ್ರಿಂದ ಯು ಕ್ಯಾನ್ ಲರ್ನ್ PYQs. ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಪ್ರತಿದಿನ ನಿಮಗೆ ವಿಡಿಯೋಸ್ ಸಿಗ್ತಾ ಹೋಗುತ್ತೆ ಚಾಪ್ಟರ್ಸ್ ಬೇಸಿಸ್ ಮೇಲೆ. ಆ್ಯಂಡ್ ದೆನ್ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು, ಯಾವ ಚಾಪ್ಟರ್ ಆದರೂ ನಿಮಗೆ KCET ಸಾಲ್ವ್ ಮಾಡಬೇಕಿತ್ತು PYQs ಅಂತ ಹೇಳಿದ್ರೆ ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ಬೋದು. ಹಾಗೆ ನೀವು ಸಾಲ್ವ್ ಮಾಡ್ತಾ ಮಾಡ್ತಾ ಏನು ಮಾಡಬೇಕು, ಒಂದು ನೋಟ್ಬುಕ್ಕಲ್ಲಿ ಶಾರ್ಟ್ ನೋಟ್ಸ್ ಥರ ಮಾಡ್ಕೊಬೇಕು. ಲೈಕ್ ಫಾರ್ಮುಲಾಸ್ನೆಲ್ಲ ಇಂಪಾರ್ಟೆಂಟ್ನೆಲ್ಲ ನೋಟ್ ಮಾಡ್ಕೊಳ್ಳೋದಾಗಿರಲಿ, ಆ್ಯಂಡ್ ಯಾವುದಾದ್ರೂ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದಾಗಿರ್ಬೋದು, ನಿಮಗೆ ಯಾವ ರೀತಿ ಅರ್ಥ ಆಗಿದೆಯೋ, ಇಟ್ಸ್ ಬೆಟರ್ ಯು ಮೇಕ್ ಅ ಶಾರ್ಟ್ ನೋಟ್ ಆಫ್ ಇಟ್ ಆ್ಯಂಡ್ ರೈಟ್ ದ ಫಾರ್ಮುಲಾಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ CET ಪಾಯಿಂಟ್ ಆಫ್ ವ್ಯೂ. ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನೀವು ಕಂಪ್ಲೀಟಾಗಿ ಪ್ರಿಪೇರ್ ಆದರೆ you will be able to score a good marks and get a good ranking in CET. So target rank around, if you get 45 plus marks ಅಂದರೆ ನಿಮ್ಮ ರ್ಯಾಂಕಿಂಗ್ ಅಂಡರ್ 1000 ಬರೋ ಚಾನ್ಸಸ್ ಇರುತ್ತೆ. ಹಾಗೆ ನಿಮ್ಗೆ ಏನಾದರೂ 35 ಪ್ಲಸ್ ಮಾರ್ಕ್ಸ್ ಸ್ಕೋರ್ ಮಾಡ್ತಿದ್ದೀರಾ ಅಂದರೆ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಅಂಡರ್ 5000 ರ್ಯಾಂಕಿಂಗ್. ಆ್ಯಂಡ್ ನೀವು 30 ಪ್ಲಸ್ ಮಾರ್ಕ್ಸ್ನ ಸ್ಕೋರ್ ಮಾಡ್ತಿದ್ದೀರಾ ಅಂದರೆ ಅಂಡರ್ 10,000 ರ್ಯಾಂಕಿಂಗ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ಸ್ಟ್ರಾಟಜಿ ಮಾಡಿಕೊಂಡು ಪ್ರಿಪೇರ್ ಆದರೆ ಯು ವಿಲ್ ಬಿ ಏಬಲ್ ಟು ಗೆಟ್ ಅ ಗುಡ್ ರ್ಯಾಂಕಿಂಗ್. ಹಾಗೆ ನಾನು ಕೂಡ PYQsನ ಸಾಲ್ವ್ ಮಾಡಿ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ keep following the channel for more informative videos. I hope this video was helpful for all of you, and thank you everyone.